ಎಷ್ಟು ಜನ ಮನೇಲಿದ್ರು ನಮ್ಮ ಅಜ್ಜಿ ಮಾತ್ರ ಪಾತ್ರೆ ತೊಳಿತಾ ಇರ್ತದೆ, ಕಸ ಗುಡಿಸ್ತಾ ಇರ್ತದೆ, ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತದೆ ನಮ್ಮ ಅಜ್ಜಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಮುದ್ದು? ದೇವಸ್ಥಾನ ಅಲ್ಲ, ದೇವಸ್ಥಾನ. ಅಪ್ಪು ಅಪ್ಪು ಸ್ವಾಮಿ, ಇನ್ನು ನಾವು ಎದ್ದಿರೋದು 3:15. ಎಲ್ಲರೂ ಎದ್ದಿದ್ದು ಸ್ನಾನ ಮಾಡ್ತಾ ಇದ್ದಾರೆ. ನಮ್ಮ ತ್ರಿಷನ್ಗೆ ಮಾತ್ರ ಬಟ್ಟೆನೇ ಸಿಗ್ತಾ ಇಲ್ಲ, ಹುಡ್ಕಾಡ್ತಾ ಇದ್ದಾಳೆ. ನೆನೆ ಎಲ್ಲ ಒಗೆದು ಇಟ್ಟಿದ್ದೀವಲ್ಲ, ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ, ಹುಡ್ಕಾಡ್ತಾ ಇದ್ದಾಳೆ. ಇನ್ನು ನಾವು ರೆಡಿಯಾಗಿ ಹಂಗೆ ಒಂದು ರೀಲ್ಸ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ವಿ. ಯಾವುದು ರೀಲ್ಸ್ ಮಾಡೋಕ್ಕಾಗಲಿಲ್ಲ. ಕಣ್ಣು ಬೇರೆ ನನಗೆ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ನೈಟೆಲ್ಲ ನಾಟಕ ನೋಡಿದ್ವಲ್ಲ ಶನಿದೇವ್ರ ದೇವಸ್ಥಾನದಲ್ಲಿ, ಹಾಗಾಗಿ ಕಣ್ಣು ಸ್ವಲ್ಪ ಇನ್ಫೆಕ್ಷನ್ ಆದಂಗೆ ಆಗಿಬಿಟ್ಟಿದೆ. ನಿದ್ದೆ ನನಗೆ ಸ್ವಲ್ಪ ಹೋಯಿತು ಅಂತಂದರೆ ಹಿಂಗೆ ಆಗಿಬಿಡುತ್ತೆ. ಒಂದು 2 ಅವರ್ ನಿದ್ದೆಗೆಟ್ಟರು ಹಿಂಗೆ ಆಗಿಬಿಡುತ್ತೆ ನನಗೆ ಎಲ್ಲ. ಈಗ ನಾವು ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾಯಿದ್ದೀವಿ ಕಮೆಂಟ್ ಮಾಡಿ. ಯಾವ ದೇವಸ್ಥಾನ, ಯಾವ ಬೆಟ್ಟಕ್ಕೆ ಹೋಗ್ತಾ ಇರೋದು ಅಂತ ಗೊತ್ತಿರೋರಾದರೆ ಕಮೆಂಟ್ ಮಾಡಿ ಇದು ಯಾವ ದೇವಸ್ಥಾನ ಅಂತ. ನಮ್ಮ ಊರ ಹತ್ರ ನಿಯರ್ ಬೈ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂತ. ಇವತ್ತು ಊರಲ್ಲಿ ಕೂಡ ಹಬ್ಬ ಇದೆ, ಮೆರವಣಿಗೆ ಬರುತ್ತೆ, ದೇವರೆಲ್ಲ ತೊಗೊಬಂದು ಉತ್ಸವ ಇದೆ, ದೇವ್ರು ತೊಗೊಂಬರ್ತಾರೆ ಊರೊಳಗಡೆ. ಇನ್ನು ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಇದೇ ಸ್ಕೂಲಲ್ಲಿ ಓದಿದ್ದು, ಹಾಗಾಗಿ ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಥರ ಹೊಲ ಗದ್ದೆ ಇದೆಲ್ಲ ನೋಡಿದರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಈ ಥರ ಆರೆಂಜ್ ಕಲರ್ ಹೂವು ಇದೇ ಸೀಸನಲ್ಲಿ ಬರುತ್ತೆ ಅನಿಸುತ್ತೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಮೇಲೆ ಬೆಟ್ಟ ಹತ್ತುತ್ತಾ ಇದ್ದೀನಿ, ಭಯ ಬೇರೆ ಆಗ್ತಾಯಿದೆ. ಅಂದರೆ ಆಟೋ ಮುಂದೆ ಹೋಗೋದು ಹಿಂದೆ ಬರೋದು ಆ ಥರ ಮಾಡ್ತಾಯಿತ್ತು. ಆದರೆ ತುಂಬ ಚೆನ್ನಾಗಿತ್ತು. ಮೇಲ್ಗಡೆಯಿಂದ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿತ್ತು. ರೀಲ್ಸ್ ಮಾಡೋರಿಗಂತೂ ಚೆನ್ನಾಗಿರೋ ಜಾಗನೇ ಅಂತ ಹೇಳ್ಬೋದು. ಇದು ಅಷ್ಟು ಚೆನ್ನಾಗಿದೆ. ಮೇಲ್ಗಡೆಯಿಂದ ಮಾಡ್ತಾಯಿದ್ದೀವಿ ನೋಡಿ. ಆ ವಿಡಿಯೋ ನಿಲ್ಲಿಸಿ ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ, ಸುಮ್ಮನೆ ಹೋಗ್ತಾನೆ ಹಂಗೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಜಾಗ ನೋಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ವಿಡಿಯೋ ಇಷ್ಟ ಆದರೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನು ಬೆಟ್ಟ ಹತ್ಕೊಂಡು ಮೇಲೆ ಬಂದು ಎಲ್ಲೇ ಹೋದರೂ ಕೂಡ ನಮಗಂತೂ ಹೂವು, ಅರಿಶಿನ, ಕುಂಕುಮ ಇದೆಲ್ಲ ಇಟ್ಕೊಳ್ಳೇಬೇಕು. ನಮಗೆ ತುಂಬ ಇಷ್ಟ ಹೂವು ಅಂದರೆ, ಅದರಲ್ಲೂ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಹಿಂಗೆ ದೇವಸ್ಥಾನಕ್ಕೆ ಬಂದಾಗಂತೂ ಕಂಪಲ್ಸರಿ ಮುಡ್ಕೊತೀವಿ. ನಾನು ಹಂಗೆ ಮಲ್ಲಿಗೆ ಹೂವು ಅದೆಲ್ಲ ತೊಗೊಂಡು ನಮ್ಮಮ್ಮವ್ರಿಗೆಲ್ಲ ಮುಡಿಸಿ ನಾವು ಮುಡ್ಕೊಂಡು ದೇವಸ್ಥಾನ ಒಳಗಡೆ ಎಂಟ್ರಿ ಆಗಬೇಕು. ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಕೈ ಮುಕ್ಕೊಂಡು ಹೋಗಬೇಕು. ಅದೇನೋ ಕೊಟ್ಟರು, ಅದನ್ನು ಹಾಕ್ಬೇಕು. ನನಗೆ ಅದ್ರ ಗೊತ್ತಾಗ್ತಾಯಿಲ್ಲ. ಅಲ್ಲಿಗೆ ಹಾಕ್ಬಿಟ್ಟು ಹೋಗ್ತಾಯಿದ್ದೀವಿ. ಈಗ ನಮ್ಮ ಅಕ್ಕನೂ ನನಗೆ ಹೂವು ಮುಡಿಸ್ತಾ ಇದ್ದಾನೆ. ಇದು ಚಿಕ್ಕದೇವಮ್ಮನ ದೇವಸ್ಥಾನ ಅಂತ, ಚಿಕ್ಕದೇವಮ್ಮನ ಬೆಟ್ಟ ಅಂತ ಇದು ದೇವಸ್ಥಾನ. ನಾನು ಒಂದು 8 ವರ್ಷದ ಹಿಂದೆ ಬಂದಿದ್ದು, ಅದೇ ರಕ್ಷಣ್ ಪ್ರೆಗ್ನೆಂಟಲ್ಲಿದ್ದಾಗ ಬಂದಿದ್ದು. ಇವಾಗ ಬರ್ತಾಯಿದ್ದೀನಿ. ಟೈಮ್ ಅನ್ನೋದು ಬರಬೇಕಲ್ಲ ದೇವಸ್ಥಾನಕ್ಕೆ ಬರೋಕ್ಕೆ. ಈಗ ಟೈಮ್ ಬಂದೈತೆ ಅನಿಸುತ್ತೆ, ಅದಕ್ಕೆ ಈಗ ಬಂದಿದ್ದೀನಿ ನಾನು. ತುಂಬ ದಿನ ಆಗಿತ್ತು ದೇವಸ್ಥಾನ ನೋಡಿ. ಇವತ್ತೇನು ಅಷ್ಟೊಂದು ಅಂಗಡಿಗಳಿರಲಿಲ್ಲ, ಯಾಕಂದರೆ ನಾವು ಬಂದಿದ್ದು ಮಂಗಳವಾರ ದಿವಸ, ಸೋಮವಾರ ಬಸವನ ಜಯಂತಿ ದಿನ. ಅಷ್ಟೊಂದೇನಿಲ್ಲ. ಶುಕ್ರವಾರ ಮತ್ತು ಭಾನುವಾರ, ಮಂಗಳವಾರ ತುಂಬ ಜನ ಇರ್ತಾರೆ. ಅಂಗಡಿಗಳೆಲ್ಲ ಇಟ್ಟಿರ್ತಾರೆ, ಅಂದರೆ ತಿಂಡಿ ಆಟ ಸಾಮಾನೆಲ್ಲ ಇರುತ್ತಲ್ಲ ನೋಡಿ, ಆ ಥರ ಎಲ್ಲ ಇಟ್ಟಿರ್ತಾರೆ. ಫ್ಯಾನ್ಸಿ ಐಟಮ್ ಎಲ್ಲ ಇಟ್ಟಿರ್ತಾರೆ. ಮೇಲೆ ಬಂದರೆ ಫುಲ್ ಪಾಸಿಟಿವ್ ವೈಬ್ ಬರ್ತಾಯಿದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಮೇಲ್ಗಡೆಯಿಂದ ನಿಂತ್ಕೊಂಡು ಬೆಟ್ಟ ನೋಡೋದೇ ಒಂಥರ ಚೆನ್ನಾಗಿರುತ್ತೆ, ಖುಷಿ ಆಗ್ತಾಯಿತ್ತು. ಇನ್ನೆಲ್ಲ ಬಂದು ಎಲ್ಲರೂ ಒಬ್ರಿಗೊಬ್ರು ಬೊಟ್ಟುಗಳೆಲ್ಲ ಇಟ್ಕೊಂಡು, ಕುಂಕುಮ ಎಲ್ಲ ಇಟ್ಕೊಂಡು ನೋಡಿ, ಅಲ್ಲಿ ಪಾದ ಎಲ್ಲ ಕೈ ಮುಕ್ಕೊಂಡು ಇನ್ನೇ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಹಂಗೆ ಒಂದು ರೀಲ್ಸ್ ಮಾಡೋಣ ಅಂತ ನೋಡಿದ್ವಿ. ಯಾಕೋ ಯಾವುದು ಸಾಂಗೇ ನೆನಪಾಗಿಲ್ಲ. ಅಂಥ ಟೈಮಲ್ಲೇ ಸಾಂಗ್ ಯಾವುದು ನೆನಪೇ ಆಗೋಲ್ಲ. ಎಲ್ಲರಿಗೂ ಹೀಗೆ ಇರುತ್ತಾ, ಮನೆಯಿಂದನೇ ಗೆಸ್ ಮಾಡ್ಕೊಂಡು ಹೋಗಿರ್ತೀವಿ ಇಂಥದೇ ಸಾಂಗ್ ರೀಲ್ಸ್ ಮಾಡಬೇಕು ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಏನು ಮೂಡ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ವೆದರ್ಗೆ, ಬಿಸಿಲಿಗೆ ಯಾವುದು ಸಾಂಗೇ ಬರ್ತಾಯಿಲ್ಲ. ಟ್ರೈ ಮಾಡ್ತಾಯಿದ್ದೀವಿ, ಬರ್ತಾನೇ ಇಲ್ಲ ಸಾಂಗು. ಹೋಗಲಿ ಬಿಡು, ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಎಲ್ಲರೂ ಸೇರಿ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಫೋಟೋ ತೆಗೆಸ್ಕೊಬೋದಾಗಿತ್ತು, ಬಟ್ ಫೋಟೋಸ್ ಇದ್ದಾವೆ ದೇವಸ್ಥಾನದ್ದು, ತುಂಬ ಸಲ ಬಂದು ಫೋಟೋ ತಗೊಂಡು ಹೋಗಿರೋ ಇದಾವಲ್ಲ ಅಂದ್ಬಿಟ್ಟು ಮತ್ತು ತಗೊಂಡಿಲ್ಲ. ನಾವೇ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ಕೊಳಂಗೆ. ಸರಿ ಓಕೆ ಅಂತ ಹೊರಟಿವಿ. ಕೆಳಗಡೆ ಹೋಗ್ಬೇಕು ಇವಾಗ. ಮೇಲುಗಡೆಯಿಂದ ಮೆಟ್ಲಿಳಿದು ಆಮೇಲೆ ಮತ್ತೆ ಬೆಟ್ಟ ಇಳಿಬೇಕು ಕೆಳಗಡೆ. ನಮ್ಮ ಮನೆ ಹತ್ರನೂ ದೇವ್ರು ಬರುತ್ತೆ, ಹೋಗಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.